ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಪಾದ ಚಾನೆಲ್ಗೆ ಸ್ವಾಗತ. ಇವತ್ತು ವೆಜಿಟೇಬಲ್ ಕರಿ ಮಾಡೋಣ. ಇದರಲ್ಲಿ ಬೇಕಾಗಿರೋದು ಮೇನ್ ಇಂಗ್ರೀಡಿಯೆಂಟ್ ಒಂದು ಬೆಣ್ಣೆ, ಇನ್ನೊಂದು ಕ್ಯಾಶ್ಯೂದು ಪೇಸ್ಟು, ಗೋಡಂಬಿ ಪೇಸ್ಟು. ಈ ಎರಡೇ ಮೇನ್ ಇಂಗ್ರೀಡಿಯೆಂಟ್ಸ್. ಈ ಎರಡು ಮಿಸ್ ಆದರೆ ಟೇಸ್ಟ್ ಇರೋದಿಲ್ಲ. ಯಾಕೆ ನಮಗೆ ಹೋಟೆಲಲ್ಲಿ ಒಳ್ಳೆ ರುಚಿ ಸಿಗುತ್ತೆ ಅಂದರೆ ಈ ಎರಡೇ ಇಂಗ್ರೀಡಿಯೆಂಟಿಂದನೇ ತುಂಬ ರುಚಿ ಸಿಗೋದು. ಇನ್ನೊಂದೇನೆಂದರೆ ವೆಜಿಟೇಬಲ್ಸ್ನ ಫ್ರೈ ಮಾಡ್ಕೊಳ್ಬೇಕು, ಆಯಿಲಲ್ಲಿ ಫ್ರೈ ಮಾಡಬೇಕು, ಬೇಯಿಸಬಾರ್ದು. ಬೇಯಿಸಿದ್ರೆ ಟೇಸ್ಟ್ ಸಿಗೋದಿಲ್ಲ. ಸೊ ನಾನೆಲ್ಲ ಮೊದಲೇ ಪ್ರಿಪೇರ್ ಮಾಡಿ ಇಟ್ಟಿದ್ದೇನೆ ರೆಡಿಯಾಗಿ. ನೋಡಿ ಏನೆಲ್ಲ ವೆಜಿಟೇಬಲ್ಸ್ ಬೇಕು, ಹೇಗೆ ಫ್ರೈ ಮಾಡೋದಂತ ತೋರಿಸ್ತೀನಿ. ನೋಡಿ ಪೊಟೇಟೊನೂ ಅಷ್ಟೇ ಶಾಲೋ ಫ್ರೈ ಮಾಡಬೇಕು, ಡೀಪ್ ಫ್ರೈ ಬೇಡ. ಆಲೂಗಡ್ಡೆ, ಕ್ಯಾಪ್ಸಿಕಮ್, ಬೀನ್ಸ್, ಕಾಲಿಫ್ಲವರ್, ಕ್ಯಾರೆಟ್, ಬಟಾಣಿ. ನನ್ನ ಹತ್ರ ಹಸಿ ಬಟಾಣಿ ಇರಲಿಲ್ಲ, ಒಣಗಿದ ಬಟಾಣಿನ ನೆನೆಸು ಬೇಯಿಸಿಟ್ಟಿದ್ದೀನಿ. ಇದನ್ನ ಎಣ್ಣೆಲಿ ಫ್ರೈ ಮಾಡಲಿಲ್ಲ, ಬೇಯಿಸಿರೋದು ಇದು. ಮತ್ತು 2 ಟೊಮೆಟೊವನ್ನು ರುಬ್ಬಿಟ್ಕೊಂಡಿದ್ದೀನಿ. 2 ಇದೆ, ಸಣ್ಣ ಸಣ್ಣ ಟೊಮೆಟೊ ಆದ ಕಾರಣ 2 ತೊಗೊಂಡಿದ್ದೇನೆ. ಈರುಳ್ಳಿ, ಸಣ್ಣ ಕೆಚ್ಚಿರೋ ಈರುಳ್ಳಿ ಮತ್ತು ಕರಿಬೇವು, ಚೂರು ಗರಂ ಮಸಾಲ, ಖಾರಕ್ಕೆ ಅಚ್ಕಾರದ ಪುಡಿ, ಎಣ್ಣೆ, ಸಾಸಿವೆ, ಜೊತೆಗೆ ಸ್ವಲ್ಪ ಬೆಣ್ಣೆ. ಇದಿಷ್ಟು ಬೇಕಾಗಿರೋದು. ಈಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಎಣ್ಣೆ ಕಾಯ್ತಾ ಇದೆ. ಸ್ವಲ್ಪ ಸಾಸಿವೆ, ಬೇಕಾದ್ರೆ ಜೀರಿಗೆನೂ ಹಾಕ್ಕೊಳ್ಬೋದು, ಸಾಸಿವೆನೂ ಹಾಕ್ಕೊಳ್ಬೋದು. ಅದನ್ನು ಒಂದು ಸ್ವಲ್ಪ ಬೆಣ್ಣೆ, ಈರುಳ್ಳಿ, ಕರಿಬೇವು. ಸಣ್ಣಕ್ಕೆ ಹೆಚ್ಚಿದ್ದೀನಿ ಈರುಳ್ಳಿ. ಬೇಕಾದ್ರೆ ಈರುಳ್ಳಿ ಪೇಸ್ಟ್ ಮಾಡಿ ಕೂಡ ಹಾಕ್ಕೊಳ್ಬೋದು, ಬಟ್ ಇದೇ ಚೆನ್ನಾಗಿರುತ್ತೆ. ಈರುಳ್ಳಿ ಸರಿ ಕಲರ್ ಬರಲಿ. ನೋಡಿ ಈಗ ಟೊಮೆಟೊ ಕಡ್ದಿರೋದು ಹಾಕೋಣ. ಇದು ಸರಿ ಬೇಯಬೇಕು, ಹಸಿ ವಾಸನೆ ಹೋಗಬೇಕು. ನೋಡಿ 2-3 ನಿಮಿಷ ಕುದೀತು. ಈಗ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಖಾರ, ಎಷ್ಟು ಬೇಕೋ ಅಷ್ಟು ಹಾಕಿ. ಖಾರ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕಿ, ಇಲ್ಲದ್ರೆ ಕಡಿಮೆ ಹಾಕಿ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಸರಿ ಕಲ್ಕನ. ಒಂದು ಕುದಿ ಬರಲಿ. ಈಗ ನೋಡಿ ಗೋಡಂಬಿ ಪೇಸ್ಟ್. ನಾನು ಅದು ಜಾರಲ್ಲಿ ಇದ್ದಿದ್ದು ನೀರು ಹಾಕಿ ಕಲಸಿರೋದು, ಅದಕ್ಕೋಸ್ಕರ ಹೀಗೆ ಕಾಣ್ತಾ ಇದೆ, ಜಾಸ್ತಿ ಕಾಣ್ತಾ ಇದೆ. ಒಂದು 8ರಿಂದ 10 ಗೋಡಂಬಿ ಸಾಕು. ಒಂದು ಸ್ವಲ್ಪ ನೀರು ಹಾಕಿ ಕದಡಿ ಹಾಕ್ತಾ ಇದ್ದೀನಿ. ಮನೆಯಲ್ಲೇ ಮಾಡ್ಕೊಳ್ಬೋದು ನಾವು. ಹೋಟೆಲಲ್ಲಿ ಯಾವ ಟೇಸ್ಟ್ ಇರುತ್ತೆ ಅದೇ ಟೇಸ್ಟ್ ಬರುತ್ತೆ, ಸೇಮ್ ಟೇಸ್ಟ್ ಬರುತ್ತೆ. ಒಮ್ಮೆ ಮಾಡಿ ನೋಡಿ ಮನೆಯಲ್ಲಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಾವು ಮನೆಯಲ್ಲೇ ಅಡುಗೆ ಮಾಡಿ ತಿಂದರೆ ಒಳ್ಳೆಯದಲ್ವಾ. ಇಲ್ಲಿ ನಾನು ಕಾಲಿಫ್ಲವರ್ ಎಲ್ಲ ಕ್ಲೀನ್ ಮಾಡಿ, ಅದರಲ್ಲಿ ಹುಳ ಇದ್ದರೆ ಎಲ್ಲ ನೋಡಿ ಕ್ಲೀನ್ ಮಾಡಿ ಹಾಕಿದ್ದೀವಿ. ಹೋಟೆಲಲ್ಲೆಲ್ಲ ಹಾಗಾಗಿ ಕಟ್ ಮಾಡಿ ಹಾಕಿಬಿಡ್ತಾರೆ, ಅದನ್ನು ನೋಡೋಕ್ಕೆ ಹೋಗೋದಿಲ್ಲ ಅವರು. ಅಷ್ಟಷ್ಟು ಮಾಡಿ ತುಂಬ ಮಾಡ್ತಾರೆ. ಆ ತುಂಬ ಮಾಡುವಾಗ ಅಷ್ಟನ್ನು ನೋಡ್ತಾ ಕೂತ್ಕೊಳ್ಳೋದಿಲ್ಲ. ನಾವಾದರೆ ಅದನ್ನು ಉಪ್ಪು ನೀರಿಗೆ ಹಾಕಿ ಒಂದು 2-3 ಸಲ ವಾಶ್ ಮಾಡಿ ಮತ್ತೆ ಯೂಸ್ ಮಾಡ್ತೀವಿ. ಅವ್ರು ಹಾಗಲ್ಲ, ಎಲ್ಲ ಡೈರೆಕ್ಟ್ ಹಾಕಿಬಿಡ್ತಾರೆ. ಸೊ ನಾವು ಮನೆಯಲ್ಲೇ ಈ ಥರ ಮಾಡಿ ತಿಂದರೆ ಒಳ್ಳೆಯದು. ರಾತ್ರಿ ಮಾಡಿಬಿಟ್ರೆ ಬೆಳಗ್ಗೆಗೂ ಅದೇ ಆಗುತ್ತೆ. ರಾತ್ರಿ ಚಪಾತಿ ಮಾಡಿ ಹೀಗೆ ಮಾಡಿದರೆ ಬೆಳಗ್ಗೆ ಪೂರಿ ಮಾಡಿಕೊಂಡು ಇದೇ ಗ್ರೇವಿನ ಯೂಸ್ ಮಾಡ್ಕೊಳ್ಬೋದು. ನೋಡಿ ಸರಿ ಕುದೀತು. ಈಗ ಬಟಾಣಿ ಹಾಕ್ತಾಯಿದ್ದೀನಿ. ಎಲ್ಲ ತರಕಾರಿ ಹಾಕಿಬಿಡೋಣ. ಎಲ್ಲ ತರಕಾರಿ ಹಾಕಿ ನೋಡಿ, ಎಲ್ಲ ತರಕಾರಿ ಹಾಕಿ
ಒಂದು ಕುದಿ ಕುದಿಸಿದ್ರೆ ಸಾಕು. ಯಾಕೆಂದರೆ ತುಂಬ ಕುದಿಬೇಕಂತ ಇಲ್ಲೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿ ಇರುತ್ತೆ. ಸೊ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಆ ತರಕಾರಿ ಟೇಸ್ಟೇ ಬೇರೆ. ನೀವು ಬೇಯಿಸ್ಬಿಟ್ಟು ಮಾಡಿದರೆ ಅಷ್ಟು ಟೇಸ್ಟ್ ಬರೋದಿಲ್ಲ ನೋಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದು ಆರಿದ್ರೆ ಇನ್ನೂ ಗಟ್ಟಿ ಆಗುತ್ತೆ. ಸೊ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಗೇರು ಬೀಜ ಹಾಕಿದ್ದೀವಲ್ಲ, ಗೇರು ಬೀಜ ಅಂದರೆ ಗೋಡಂಬಿ. ಉಡುಪಿ ಮಂಗಳೂರು ಸೈಡು ಗೇರು ಬೀಜ ಅಂತಾರೆ. ಅದೇ ಅಭ್ಯಾಸ ಬರುತ್ತೆ ನನಗೆ. ಗೇರು ಬೀಜ ಹಾಕಿರೋದ್ರಿಂದ ಗಟ್ಟಿ ಬರುತ್ತೆ. ಸೊ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಆರಿದ್ರೆ ಗಟ್ಟಿ ಬರುತ್ತೆ. ಕುದ್ದ ಮೇಲೆ ಆರಿದ್ರೆ ಇನ್ನೂ ಗಟ್ಟಿ ಬರುತ್ತೆ. ಸರಿ ಕುದಿ ಬರಲಿ ನೋಡಿ. ಸರಿ ಕುದೀತಾ ಇದೆ. ಇಷ್ಟು ಕುದ್ರೆ ಸಾಕು. ಈಗ ಅದನ್ನು ಬೌಲಿಗೆ ತಗೊಳ್ಳೋಣ. ನೋಡಿ, ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಲ್ಲ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.